ಹಾದಿ ಅವರ ಕೊಲೆಯು ದೇಶದ ಸಕ್ರಿಯ ವಿದ್ಯಾರ್ಥಿ ಮತ್ತು ಯುವ ಜನಾಂಗದ ಮನಸ್ಥಿತಿಯ ಮೇಲೆ ಪ್ರಭಾವ ಬೀರಿದೆ. ಹಲವಾರು ಕಡೆಗಳಲ್ಲಿ ಪ್ರತಿಭಟನೆಗಳು ಉಗ್ರ ರೂಪವನ್ನ ತಾಳಿದೆ. ಈ ಹತ್ಯೆ ರಾಜಕೀಯ ಸಂಘರ್ಷಕ್ಕಿಂತ ಹೆಚ್ಚು ಗಂಭೀರವಾಗಿ ಪರಿಗಣಿಸಿದೆ. ಕೆಲವೆಡೆ ಜನರು ಕೋಪದಿಂದ ಗಲಾಟೆ ಮಾಡಿದ್ರೆ, ಕೆಲವರು ಟ್ರಾಫಿಕ್ ಅನ್ನ ತಡೆ ಮಾಡಿದ್ದಾರೆ, ಬಂಡಾಯ ಕೂರಿದ್ದಾರೆ, ಪ್ರಮುಖ ಸುದ್ದಿಪತ್ರಿಕೆಗಳ ಕಚೇರಿಯ ಮೇಲೆ ದಾಳಿಯನ್ನ ಮಾಡಿದ್ದಾರೆ, ಕೆಲವೊಂದು ಕಚೇರಿಗಳನ್ನ ಬೆಂಕಿ ಇಟ್ಟಿದ್ದಾರೆ. ದ ಡೈಲಿ ಸ್ಟಾರ್ ಮತ್ತು ಪ್ರೋತಮ್ ಆಲೋ ಅಂತ ಹೇಳುವಂತಹ ಪ್ರಮುಖ ಪತ್ರಿಕೆಗಳ ಕಚೇರಿಯ ಮೇಲೆ ಬೆಂಕಿಯನ್ನ ಇಟ್ಟು ಆಫೀಸ್ಗಳ ಎಲ್ಲ ಡಾಕ್ಯುಮೆಂಟ್ಗಳನ್ನ ಸುಟ್ಟು ಹಾಕಿದ್ದಾರೆ. ಈ ಮೂಲಕ ಹಾದಿ ಅವರ ಹತ್ಯೆ ಸಾಮಾಜಿಕ ಮತ್ತು ಮಾಧ್ಯಮ ವಾತಾವರಣದ ಮೇಲೆ ಕೂಡ ಪರಿಣಾಮ ಬೀರಿದೆ. ಅಲ್ಲಿನ ಸರ್ಕಾರದ ಮುಖ್ಯಸ್ಥನಾಗಿರುವ ಮೊಹಮ್ಮದ್ ಯೂನಸ್ ಕೂಡ ಹಾದಿ ಅವರ ಅಂತ್ಯಕ್ರಿಯೆಗೆ ಹಾಜರಾಗಿದ್ದರು. ಹಾದಿ ಅವರ ಹತ್ಯೆ ಬಾಂಗ್ಲಾದೇಶದ ರಾಜಕೀಯ ಸ್ಥಿತಿಗೆ ಭಾರಿ ಶಾಕ್ ನೀಡಿದ್ದು, ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳ ನಡುವೆ ಬೆಂಕಿ ಹಚ್ಚಿಸಿದೆ. ಹಲವಾರು ಕ್ಷೇತ್ರಗಳಲ್ಲಿ ತಾತ್ಕಾಲಿಕ ನಿಯಂತ್ರಣಗಳನ್ನು ಕೈಗೊಂಡ್ರು ಉಗ್ರತೆಯ ಘಟನೆಗಳು ಕೆಲವು ಭಾಗದಲ್ಲಿ ಇನ್ನೂ ಮುಂದುವರಿದಿದೆ. ಹಾದಿಯವರು 2024ರ ವಿದ್ಯಾರ್ಥಿ ಆಂದೋಲನದ ಪ್ರಮುಖ ನಾಯಕರಾಗಿದ್ದರು. ಅವರ ಕೊಲೆ ಯುವ ಜನತೆಗೆ ತೀವ್ರ ಶಾಕ್ ನೀಡಿದೆ. ವಿದ್ಯಾರ್ಥಿ ಸಂಘಟನೆಗಳು, ಯುವಕರ ಸಮಿತಿಗಳು ಮತ್ತು ರಾಜಕೀಯ ಕಾರ್ಯಕರ್ತರು ಹಾದಿ ಅವರ ಹತ್ಯೆಯ ವಿರುದ್ಧ ಪ್ರತಿಭಟನೆಗಳಿಗೆ ಮೊರೆ ಹೋದರು. ಢಾಕಾದ ಹೆದ್ದಾರಿಗಳು ಪ್ರತಿಭಟನೆಗಳಿಂದ ತುಂಬಿ ಶೋಕ ಮತ್ತು ಕೋಪದಿಂದ ಜನರು ತಮ್ಮ ಮನೋಭಾವವನ್ನು ವ್ಯಕ್ತಪಡಿಸಿದ್ರು. ಹಾದಿ ಅವರ ಕೊಲೆ ಆಗಿದೆ, ಇವರಿಗೆ ನ್ಯಾಯ ಸಿಗೋ ತನಕ ನಾವು ಸುಮ್ಮನೆ ಕೂಡೋದಿಲ್ಲ, ನಾವು ಏನಾದ್ರೂ ಒಂದನ್ನ ಮಾಡೇ ಮಾಡ್ತೀವಿ ಅಂತ ಕೆಲವರು ಮಾತನಾಡಿಕೊಂಡಿದ್ದಾರೆ. ಇದು ರಾಜಕೀಯ ಸಂಘಟನೆಗಳಿಗೆ ಮತ್ತು ಮಾಧ್ಯಮಗಳಿಗೆ ದಟ್ಟ ಸಂದೇಶವಾಗಿದೆ. ಬಾಂಗ್ಲಾದೇಶದಲ್ಲಿ ಸುರಕ್ಷತೆ, ನ್ಯಾಯ ಮತ್ತು ಕಾನೂನು ಪಾಲನೆ ಕುರಿತು ಪ್ರಶ್ನೆಗಳು ಮತ್ತಷ್ಟು ಜೋರಾಗಿ ಕೇಳಲಾರಂಭಿಸಿದೆ. ಅಲ್ಲಾಹು ಅಕ್ಬರ್ ಘೋಷಣೆಗಳು ಕೂಗಿ ಯುವ ಜನತೆ ತಮ್ಮ ದುಃಖ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿರೋದು ಸದ್ಯ ದೊಡ್ಡ ಚರ್ಚೆಗೆ ಕಾರಣವಾಗಿದೆ.